ಫಸ್ಟಿಗೆ ನಾನು ನಮ್ಮ ಶಶಿಕಾಂತ್ ಯಡಹಳ್ಳಿ ಅವ್ರನ್ನ ಮಾತನಾಡಿಸ್ತೀನಿ. ಈ ಸುದ್ದಿ ಬಂದಾಗ ನಿಮ್ಗೆ ಅನಿಸಿರುವಂಥ ಒಂದು ಆಲೋಚನೆ ಏನು ಥಾಟ್ ಬಂತು? ವಾಟ್ಸ್ ಯುವರ್ ಫಸ್ಟ್ ರಿಯಾಕ್ಷನ್ ಆನ್ ದಿಸ್ ಕ್ರಿಸ್ಪ್ ಆಗಿ? ಯಾಕೆ ಇವರು ಭಕ್ತರ ಭಾವನೆಗಳ ಜೊತೆಗೆ ಆಟ ಆಡ್ತಾ ಇದ್ದಾರೆ? ಭಕ್ತರು ಪ್ರೀತಿಯಿಂದನೋ ಅಥವಾ ಭಕ್ತಿಯಿಂದನೋ ಭಯದಿಂದಲೂ ಯಾವುದೋ ಒಂದರಿಂದ ಒಂದು ಕಾಣಿಕೆಗಳನ್ನು ಕೊಟ್ಟಿರ್ತಾರೆ. ಆದರೆ ಅದನ್ನು ದುರುಪಯೋಗ ಮಾಡ್ತಕ್ಕಂಥ ಕೆಲಸವನ್ನು ಅಲ್ಲಿ ಇರ್ತಕ್ಕಂಥವ್ರು ಯಾಕೆ ಮಾಡ್ತಾ ಇದ್ದಾರೆ? ಯಾರು ಅಂತ ಹೇಳ್ತಾ ಇದ್ದೀರಾ? ಅಲ್ಲಿ ಯಾವ ಒಂದು ಟ್ರಸ್ಟ್ ಅಂತ ಮಾಡಿದಾರೋ, ರಾಮ ಮಂದಿರಕ್ಕೆ ಒಂದು ಟ್ರಸ್ಟ್ ಅಂತ ಮಾಡಿದ್ದಾರೆ. ಅಲ್ಲಿ ಇರ್ತಕ್ಕಂಥವ್ರ ಮೇಲೆ ಇದು ಮೊದಲನೇ ಆರೋಪ ಅಲ್ಲ. ಇದ್ರ ಹಿಂದ್ಗಡೆಗೂ ಸಹಿತ ಹಲವಾರು ಭೂ ಹಗರಣಗಳ ಆರೋಪಗಳು ಇದ್ದುವು. ಅಲ್ಲಿ ವ್ಯಾಪಾರೀಕರಣದ ಆರೋಪ ಇತ್ತು. ಆದರೂ ಸಹಿತ ಇಲ್ಲಿವರೆಗೂ ಅದನ್ನೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಬಂದಿದ್ರು. ಇವಾಗ ಹುಂಡಿಯನ್ನೇ ಎಗರಿಸ್ತಾ ಇದ್ದಾರೆ, ಹುಂಡಿ ಕಳ್ತನ್ನೇ ಮಾಡಿದ್ದಾರೆ. ಈ ಕೆಲವು ಸಿಬ್ಬಂದಿಗಳನ್ನು ಹಿಡಿದು ಹಾಕಿದ್ದಾರೆ. ಸಿಬ್ಬಂದಿಗಳು ಮಾತ್ರ ಮಾಡುವುದಲ್ಲ, ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು, ಅವ್ರ ಮೇಲ್ವಿಚಾರಕರು, ಅರ್ಚಕರು, ಪುರೋಹಿತರು ಇವರೆಲ್ಲರೂ ಸೇರಿ ಬಹಳ ಒಳ್ಳೆಯ ತಂತ್ರಗಾರಿಕೆ ಮಾಡಿ, ಷಡ್ಯಂತ್ರ ಮಾಡಿ, 1 ರೂಪಾಯಿ 10 ರೂಪಾಯಿ ಲಕ್ಷ ರೂಪಾಯಿ ಅಲ್ಲ ಸರ್, ಕೋಟಿ ರೂಪಾಯಿಗಳು, 200 ಕೋಟಿ ರೂಪಾಯಿ ಅಲ್ಲಿ ದುರುಪಯೋಗ ಆಗಿದೆ. SIT ಅವರು ಈಗಾಗಲೇ 7 ಕೋಟಿ ರೂಪಾಯಿಯನ್ನು ವಶಪಡಿಸಿಕೊಂಡಿದ್ದಾರೆ. ಅಲ್ಲಿರ್ತಕ್ಕಂಥ 200 ಜನ ಸಿಬ್ಬಂದಿಗಳನ್ನು ಈಗಾಗಲೇ ತನಿಖೆಗಳು ಒಳಪಡಿಸಿದ್ದಾರೆ. ಸೊ ಇವನ್ನೆಲ್ಲವನ್ನೂ ಮಾಡ್ತಾ 1-2 ರೂಪಾಯಿ 3 ರೂಪಾಯಿ ಅಲ್ಲ, 10 ರೂಪಾಯಿ ಅಲ್ಲ, ಅಲ್ಲಿರ್ತಕ್ಕಂಥದ್ದು 70 kg ಸಿಲ್ವರ್ ಐಟಮ್ಸ್ಗಳನ್ನು ಲೂಟಿ ಮಾಡಿದಾರ್ರಿ. 200 kg ಬೆಳ್ಳಿ ಇಟ್ಟಿಗೆಗಳನ್ನ ಕಿತ್ತಾಕೊಂಡು ಹೋಗ್ಬಿಟ್ಟಿದಾರಲ್ರಿ. ಅಷ್ಟೇ ಅಲ್ಲ, 200 ಕೋಟಿ ರೂಪಾಯಿ ಕ್ಯಾಶ್ ಆಗಿದೆ. ಈಗ ಬರೀ ಕ್ಯಾಶ್ಗಳು ಡೀಲಿಂಗ್ಗಳು ಮಾತ್ರ ಅಲ್ಲ, ಅಲ್ಲಿರ್ತಕ್ಕಂಥ ಭೂಮಿ 2 ಕೋಟಿ ಮರೆಮಾಚಿ ಅಲ್ಲಲ್ಲ 2 ಕೋಟಿ ಭೂಮಿ, 2 ಕೋಟಿ ರೂಪಾಯಿ ಭೂಮಿಯನ್ನು 18.5 ಕೋಟಿ ರೂಪಾಯಿಗೆ ಇವರು ಟ್ರಸ್ಟ್ನವರು ಪರ್ಚೇಸ್ ಮಾಡಿದ್ದಾರೆ. 3 ಕೋಟಿ ಬೆಲೆ ಭೂಮಿಯನ್ನು 24 ಕೋಟಿ ಪರ್ಚೇಸ್ ಮಾಡಿದ್ದಾರೆ. 9 ಕೋಟಿ ಬೆಲೆಯ ಭೂಮಿಯನ್ನು ಟ್ರಸ್ಟು 55 ಕೋಟಿಗೆ ಖರೀದಿ ಮಾಡಿದೆ. ಅದರ ಅರ್ಥ ಏನು? ಬರೀ ದುಡ್ಡನ್ನು ಹೇಗೆ ಹೊಡೆಯಬೇಕು ಇದು ಒಂದನ್ನು ಮಾತ್ರ. ಇದರಿಂದ ಏನಾಗ್ತಾ ಇದೆ, ನೀವು ಶ್ರೀರಾಮಚಂದ್ರನನ್ನು ನೀವು ಆರಾಧ್ಯ ದೈವ ಅಂತ ಹೇಳ್ತಿರಲ್ವಾ, ಅವನಿಗೆ ಕಳಂಕವನ್ನು ತರ್ತಾ ಇದ್ದೀರಾ. ಶ್ರೀರಾಮಚಂದ್ರನನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಒಂದು ದೊಡ್ಡದಾದಂಥ ಹೋರಾಟಗಳನ್ನು ಮಾಡಿದ್ರಲ್ವಾ, ಅವರೆಲ್ಲ ಹಾರಾಟಗಳಿಗೆ ನೀವು ಕಳಂಕ ತರ್ತಾ ಇದ್ದೀರಾ. ಒಟ್ಟಾರೆಯಾಗಿ ನೀವು ನಮ್ಮ ದೇವಸ್ಥಾನಗಳಿಗೆ ಒಂದು ಶ್ರದ್ಧೆ, ಒಂದು ಭಕ್ತಿ, ಒಂದು ಪಾವಿತ್ರ್ಯತೆ ಏನಿದೆ ಅಲ್ವಾ, ಅದು ಎಲ್ಲವನ್ನೂ ಸರ್ವನಾಶ ಮಾಡ್ತಾ ಇದ್ದೀರಾ. ಇದು ಶ್ರೀರಾಮಚಂದ್ರನ ಈ ದೇವಸ್ಥಾನ ಮಾತ್ರ ಅಲ್ಲ, ತಿರುಪತಿಯಲ್ಲಿ ಆಯಿತು, ಮೇಲುಕೋಟೆಯಲ್ಲಿ ಆಯಿತು, ಎಲ್ಲ ಕಡೆಗೂ ನಾನೊಂದು ದೊಡ್ಡ ಲಿಸ್ಟ್ ಕೊಡ್ತೀನಿ ನಿಮಗೆ. ದಕ್ಷಿಣ ಭಾರತದಿಂದ ಉತ್ತರ ಭಾರತದವರೆಗೂ ಬಹುತೇಕ ದೇವಸ್ಥಾನಗಳಲ್ಲಿ ಹುಂಡಿ ಕಳ್ಳತನಗಳನ್ನು ಮಾಡಿದ್ದಾರೆ, ಹಗಲು ದರೋಡೆಗಳನ್ನು ಮಾಡಿದ್ದಾರೆ. ಇಲ್ಲಿ ಪಕ್ಕದಲ್ಲಿ ಹತ್ರ ಇರತಕ್ಕಂಥ ಒಂದು ದೇವಸ್ಥಾನ ಇದೆ. ಯಾವ ದೇವಸ್ಥಾನ? ಗಾಳಿ ಆಂಜನೇಯ ದೇವಸ್ಥಾನ. ಗೊತ್ತಾ ನಿಮಗೆ? ವಿಡಿಯೋಗಳೆಲ್ಲ ಗೊತ್ತಾಯ್ತು, ಹರಿದೋಗಿರ್ತಲ್ಲ. ಅಲ್ಲಿರ್ತಕ್ಕಂಥ ಹುಂಡಿ ಏನು ಸಾವಿರಲ್ಲ, ಅವರೇ ಕಟ್ಟುಗಳನ್ನು ತೆಗೆದುಕೊಂಡು ಜೇಬಲ್ ಹಾಕಿದ್ದನ್ನು ನಾವು ನೋಡಿದೀವಲ್ವಾ. ಇದು ಒಂದು ಸಣ್ಣ ದೇವಸ್ಥಾನ. ಇನ್ನು ದೊಡ್ಡ ದೇವಸ್ಥಾನಗಳಲ್ಲಿ ಅದು ಎಷ್ಟೆಷ್ಟು ಕೋಟಿ ರೂಪಾಯಿಗಳು, ಅದೆಷ್ಟು ಚಿನ್ನ, ಬಂಗಾರ. ಅಂದ್ರೆ ಇದು ನೇರವಾಗಿ ಯಾರ ಜವಾಬ್ದಾರಿಗೆ, ಯಾರ ಹೆಗಲಿಗೆ ಈ ವಿಚಾರ ತಗಲುತ್ತೆ? ಯಾರು ಹೊಣೆಗಾರರು ಅಂತ ನೇರವಾಗಿ ಹೇಳ್ಬೋದಾ? ಅಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಹೊಣೆಗಾರರೇ. ಪ್ರತಿಯೊಬ್ಬರು ಇದು ಗೊತ್ತಿದ್ದು ಸುಮ್ಮನಿದ್ದವರು ಹೊಣೆಗಾರರು, ಅದನ್ನು ಮಾಡಿದವರು ಹೊಣೆಗಾರರು, ಈ ವ್ಯವಸ್ಥೆಯನ್ನು ತಂದಿರ್ತಕ್ಕಂಥವ್ರು ಹೊಣೆಗಾರರೇ. ಓಕೆ, ಗಾಟ್ ಇಟ್.